ಬೆಂಗಳೂರಿನ ಪಾರಂಪರಿಕ ತಾಣವಾದ ಬಸವನಗುಡಿಯ ಪುರಾತನ ದೇಗುಲಗಳ ಹಚ್ಚ ಹಸಿರಿನ ಮನಮೋಹಕ ಪರಿಸರದ ನಡುವೆ ಅರಳಿ ನಿಂತಿದೆ ನಮ್ಮ ಜ್ಞಾನ ದೇಗುಲ ವಂದೇ ಮಾತರಂ ಶಾಲೆ. ಪ್ರೀ ನರ್ಸರಿಯಿಂದ 10ನೇ ತರಗತಿವರೆಗಿನ ಮಕ್ಕಳಿಗೆ ಜ್ಞಾನಧಾರೆ ಎರೆಯುತ್ತಿರುವ ಈ ಶಾಲೆಯ ಚಟುವಟಿಕೆ ಪ್ರಾರಂಭವಾಗುವುದು ಸಂಸ್ಕೃತ ಶ್ಲೋಕಗಳ ಪಠಣದಿಂದ. ಟೀಚರ್ ಆದರೆ ಸಾಲದು, ಒಬ್ಬ ಗುರು ಆಗಬೇಕು. ಗುರು ಅಂದರೆ ಬರೀ ಪಾಠ ಮಾಡೋದು ಮಾತ್ರ ಅಲ್ಲ, ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಲ್ಲಿ, ಅವರ ವ್ಯಕ್ತಿತ್ವದ ನಿರ್ಮಾಣದಲ್ಲಿ ಅತ್ಯಂತ ಮಹತ್ತರವಾದ ಪಾತ್ರವನ್ನು ವಹಿಸ್ತಾರೆ. ಮುಂದೆ ಮಕ್ಕಳು ದೊಡ್ಡವರಾದ ಮೇಲೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸಬೇಕಾಗಿ ಬರ್ಬೋದು. ಇವನ್ನೆಲ್ಲ ಹೇಗೆ ನಿಭಾಯಿಸೋದು ಅಂತೇಳಿ ಈ ಚಿಕ್ಕ ವಯಸ್ಸಲ್ಲೇ ಅವರಲ್ಲಿ ಮನೋಸ್ಥೈರ್ಯವನ್ನು ತುಂಬಬೇಕು, ಮನೋಬಲವನ್ನು ತುಂಬಬೇಕು, ಅವರನ್ನು ಮಾನಸಿಕವಾಗಿ ತಯಾರು ಮಾಡಬೇಕು, ಅವರ ಮನಸ್ಸನ್ನು ಗಟ್ಟಿಗೊಳಿಸಬೇಕು. ವಂದೇ ಮಾತರಂ ಶಾಲೆಯಲ್ಲಿ ಈ ಪ್ರಯುಕ್ತ ಹಲವಾರು ಕಾರ್ಯಕ್ರಮಗಳನ್ನು, ವಿಭಿನ್ನ ಚಟುವಟಿಕೆಗಳನ್ನು ಮಾಡ್ತಾನೆ ಬಂದಿದ್ದೀವಿ. ಅದರಲ್ಲಿ ಯಶಸ್ಸನ್ನು ಕಂಡಿದ್ದೀವಿ. ಕ್ರೀಡಾ ಕಲಿಕಾ ಉಪಕರಣಗಳ ಮೂಲಕ ಕಲಿತದ್ದು ನೆನಪಿನಂಗಳದಲ್ಲಿ ಶಾಶ್ವತ. ಚಿಕ್ಕ ಮಕ್ಕಳಲ್ಲಿ ಲೇಖನಿ ಹಿಡಿಯುವ ಸಾಮರ್ಥ್ಯ, ಬೆರಳುಗಳ ದೃಢತೆ, ಅಕ್ಷರಗಳ ಗಾತ್ರ ಗ್ರಹಿಕೆ, ತಿಳುವಳಿಕೆ ಸಾಧಿಸಲು ಈ ಕ್ರೀಡಾ ಕಲಿಕೆ. ನನಗೆ ಈ ಸ್ಕೂಲ್ದು ಅಟ್ಮಾಸ್ಫಿಯರ್ ಒಂದೇ ಲವ್ ಅಟ್ ಫಸ್ಟ್ ಸೈಟ್ ಅಂತ ಹೇಳ್ತಾರಲ್ಲ, ಹಂಗೆ ಈ ಸ್ಕೂಲ್ ಮೇಲೆ ನಂಗೆ ತುಂಬಾನೇ ಒಂದು ಒಳ್ಳೆ ಅಭಿಪ್ರಾಯ ಬಂತು. ಫಸ್ಟ್ ನನ್ನ ಮಗಳನ್ನ ನಾನು 6th ಜಾಯಿನ್ ಮಾಡಿದೆ. ಆಮೇಲೆ ಅವಳದು ನಡವಳಿಕೆಯಲ್ಲಿ ತುಂಬ ಬದಲಾವಣೆ ಆಯಿತು. ಒಂದು ಕಲ್ಚರಲ್ ಆಕ್ಟಿವಿಟೀಸ್ ಇರ್ಬೋದು, ಒಂದು ಎಕ್ಸ್ಟ್ರಾ ಪ್ರೋಗ್ರಾಮ್, ಸ್ಪೋರ್ಟ್ಸ್ ಇರ್ಬೋದು, ಎಲ್ಲ ರೀತಿಯಿಂದನೂ ಅವಳಿಗೆ ಒಂಥರ ಖುಷಿ ಇತ್ತು. ನಾನು ಕೇಳ್ತಿದ್ದೆ ಹೆಂಗೆ ಅನಿಸ್ತಿದ್ಯಮ್ಮ ಸ್ಕೂಲ್ ಅಂತ. ಅವಳು ಕೊಟ್ಟಿದ್ದು ಒಂದು ಒಳ್ಳೆ ಗೈಡೆನ್ಸ್ ಮೇಲೆ ನೆಕ್ಸ್ಟ್ ನನ್ನ ಮಗನು ನಾನು UKG ಇಲ್ಲೇ ಜಾಯಿನ್ ಮಾಡಿದೆ. ನನಗೆ ಮಕ್ಕಳಿಗೆ ಆ್ಯಕ್ಚುಲಿ ಎಜುಕೇಷನಿನ ಜಾಸ್ತಿ, ಒಂದು ಸಂಸ್ಕೃತಿನ ಜಾಸ್ತಿ ಬೆಳೆಸಬೇಕು ಅಂತ ತುಂಬ ಆಸೆ. ಅದು ಈ ಸ್ಕೂಲಲ್ಲಿ ನಂಗೆ ಸಿಕ್ತು. ನಮಗೂ ಪರ್ಸ್ನಲಿ ಅದನ್ನು ಕೆಲವೊಂದ್ಸಲ ಸೆಷನ್ ಕೊಟ್ಟಿದ್ದಾರೆ. ನಾನಂತೂ ಐ ಆಮ್ ವೆರಿ ಹ್ಯಾಪಿ, ಥ್ಯಾಂಕ್ಸ್ ಟು ವಂದೇ ಮಾತರಂ ಸ್ಕೂಲ್. ಕಬಡ್ಡಿ, ಖೋಖೋ ಮುಂತಾದ ಆಟಗಳು ಮಕ್ಕಳಲ್ಲಿ ಕ್ರೀಡಾ ಸ್ಫೂರ್ತಿ, ಮನೋವೈಶಾಲ್ಯ ಮತ್ತು ಸ್ವಾಸ್ಥ್ಯ ಹೆಚ್ಚಿಸುತ್ತದೆ. ನಮ್ಮ ಹನುಮಂತನಗರದಲ್ಲಿ ಇರತಕ್ಕಂಥ ವಂದೇ ಮಾತರಂ ಶಾಲೆ ಸ್ನೇಹಿತರಾದಂತಹ ಪ್ರಕಾಶ್ ಅವರ ನೇತೃತ್ವದಲ್ಲಿ ಕಳೆದ 25 ವರ್ಷಗಳಿಗಿಂತ ಹೆಚ್ಚಿನ ಕಾಲದಿಂದ ಒಂದು ಮೌಲ್ಯಾಧಾರಿತ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಾ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಒಂದು ಹೆಗ್ಗಳಿಕೆ. ಕೇವಲ ಸಿಲೆಬಸ್ಸನ್ನು, ಮೆಕಾಲೆ ಸಿಸ್ಟಮನ್ನು ಬೋಧನೆ ಮಾಡುವುದು ಮಾತ್ರ ಸಾಲದು, ಅವರಿಗೆ ಸರ್ವತೋಮುಖವಾದಂತಹ ಅಭಿವೃದ್ಧಿ ಪ್ರತಿಯೊಂದು ಮಗುವಿನಲ್ಲೂ ಆಗಬೇಕು ಅಂತಕ್ಕಂತಹ ದೂರದೃಷ್ಟಿಯ ಯೋಜನೆ ಎರಡನ್ನೂ ಇಟ್ಕೊಂಡು ಕಾರ್ಯೋನ್ಮುಖವಾಗಿ ಕೆಲಸ ಮಾಡ್ತಾ ಬಂದಿದ್ದಾರೆ. ಅವರಿಗೆ ಬೇಕಾಗಿರತಕ್ಕಂತಹ ವಿವಿಧ ನೂತನ ಕಲಿಕೆಯ ಪದ್ಧತಿಯನ್ನು ಅಳವಡಿಸಿಕೊಂಡು ಆ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರತರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಯೋಗದಿಂದ ಹಿಡಿದು ವಿಜ್ಞಾನದವರೆಗೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತಂತ್ರಜ್ಞಾನವನ್ನು ಒಳಗೊಂಡಂತೆ ಪರಿಚಯ ಮಾಡುವಂತಹ ಒಂದು ಕಾರ್ಯಕ್ರಮವನ್ನು ವಂದೇ ಮಾತರಂ ಶಾಲೆ ಒಂದು ಹೆಗ್ಗಳಿಕೆಯನ್ನು ಸಾಧನೆ ಮಾಡಿದೆ. ಚಿಣ್ಣರ ಕಣ್ಣು ಸದಾ ಬಣ್ಣಗಳ ಮೇಲೆ. ಬಣ್ಣಗಳ ದಿನ, ಹಣ್ಣುಗಳ ದಿನ ಇತ್ಯಾದಿ ವಿಶೇಷ ದಿನಗಳ ಆಚರಣೆಯ ಮೂಲಕ ಮಕ್ಕಳ ಕಲಿಕೆಗೆ ಬಣ್ಣ ತುಂಬುವುದು ಇಲ್ಲಿನ ವಿಶೇಷಗಳಲ್ಲಿ ಒಂದು. ಮಕ್ಕಳ ಕಲಿಕೆಯನ್ನು ಅನುಭವಾತ್ಮಕವೂ ವರ್ಣಮಯವೂ ಆಗಿಸುವ ಪ್ರಯತ್ನ. ಇದು ಮಕ್ಕಳ ನೆನಪಿನ ಭಿತ್ತಿಯ ಹಸಿರು ಪರ್ವ. ನನ್ನ ಹೆಸರು ತನುಶ್ರೀ ಅಂತ. ನಾನು ಪ್ರೀ ನರ್ಸರಿಯಿಂದ ಕಳೆದ ವರ್ಷ 10th ನಾನು ವಂದೇ ಮಾತರಂ ಶಾಲೆಯಲ್ಲೇ ಓದಿದ್ದು. ಇಲ್ಲಿ ನಮಗೆ ಮೈಂಡ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ, ಅದು ನಮಗೆ ತುಂಬ ಸ್ಟಡೀಸ್ಗೆ ಹೆಲ್ಪ್ ಆಗುತ್ತೆ. ಹಾಗೆ ವರ್ಕ್ಶಾಪ್ ಕೂಡ ನಾವು ಹೇಗೆ ಓದಬೇಕು ಅನ್ನೋ ಥರ ಎಲ್ಲ ಹೇಳ್ಕೊಡ್ತಾರೆ. ಸೊ ಅದು ನಮಗೆ ನಮ್ಮ ಸ್ಟಡೀಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಎಲ್ಲದಕ್ಕೆ ನಾನು ಹೈಯೆಸ್ಟ್ ಸ್ಕೋರ್ ಮಾಡಿರೋದಕ್ಕೆ ಕಾರಣ ಈ ವರ್ಕ್ಶಾಪ್ ಆಗಲಿ, ಇದು ಮೈಂಡ್ ಪ್ರೋಗ್ರಾಮಲ್ಲಿ ಎಲ್ಲ ತುಂಬ ಸಪೋರ್ಟ್ ಹೆಲ್ಪ್ ಆಗಿದೆ. ಬದುಕುವ ಕಲೆಯನ್ನು ಕಲಿಸುವ, ಜೀವನದ ಪಥವನ್ನೇ ಬದಲಿಸುವ ಮಾಸ್ಟರ್ ಮೈಂಡ್ ಎಂಬ ವಿಶೇಷ ಕಾರ್ಯಕ್ರಮ. ತರಬೇತಿ ಪಡೆದ, ನುರಿತ, ಅನುಭವಿ, ಸಮರ್ಥ ಶಿಕ್ಷಕರಿಂದ ಕಲಿಕೆಯ ಉಪಕರಣಗಳನ್ನು ಬಳಸಿ ಬೋಧನೆ. ಇಂಗ್ಲಿಷ್ನಲ್ಲಿ ಸುಲಭವಾಗಿ ಮಾತನಾಡಲು ವಿದೇಶಿ ಸಂಸ್ಥೆಯೊಂದಿಗೆ ಒಪ್ಪಂದ ಮಾಡಿಕೊಂಡು ಪರಿಣತರಿಂದ ಮಕ್ಕಳಿಗೆ ಇಂಗ್ಲಿಷ್ ಮಾತುಕತೆಯ ಪರಿಚಯ. ಈ ಸಂಸ್ಥೆಯ ಹೆಸರು ಕೇಳಿ ನನಗೆ ತುಂಬ ಸಂತೋಷವಾಗಿದೆ. ವಂದೇ ಮಾತರಂ ಇದು ನಮ್ಮ ದೊಡ್ಡ ಸ್ಫೂರ್ತಿಯ ಮಂತ್ರ. ನಚರಾಜಹಾರ್ಯಂ
ನ ಭ್ರಾತೃಭಾಜ್ಯಂ. ಸ್ನೇಹ ಸೇವಾ ಟ್ರಸ್ಟ್ನ ವತಿಯಿಂದ ಭಗವದ್ಗೀತೆಯ ಪಾಠ, ಪರೀಕ್ಷೆ ಮತ್ತು ಬಹುಮಾನ. ನನ್ನ ಮಗಳು ಇಲ್ಲಿ ಪ್ರೀ ನರ್ಸರಿಯಿಂದ ಇವಾಗ 10th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾಳೆ. ಇಲ್ಲಿಗೆ ಅವಳು ಜಾಯ್ನ್ ಆಗಿ 13 ವರ್ಷ ಆಯಿತು. 13 ವರ್ಷದಿಂದನೂ ಇಲ್ಲಿ ಒಂದು ಫ್ಯಾಮಿಲಿ ಥರನೇ ಸ್ಕೂಲ್ ಒಳಗಡೆ ಇದ್ದಾಳೆ. ಮತ್ತು ಒಳ್ಳೆ ಶಿಸ್ತಿದೆ. ದೊಡ್ಡವ್ರಿಗೆಲ್ಲ ನಾವು ಯಾವ ಥರ ಗೌರವ ಕಟ್ಟಿ ಮಾತಾಡಿಸ್ಬೇಕು, ನಾವು ಹೇಗಿರಬೇಕು ಅನ್ನೋದೆಲ್ಲ ಅವಳಿಗೆ ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಮತ್ತು ತುಂಬ ಚೆನ್ನಾಗಿ ಓದ್ತಾ ಇದ್ದಾಳೆ ಅವಳು. ಕ್ಲಾಸ್ಗೆ ಅವಳು ಯಾವಾಗಲೂ 90% ಮೇಲೇನೆ ಬರ್ತಾ ಇದ್ದಾಳೆ. ಪೋಷಕರಿಗೆ ತಮ್ಮ ಮಕ್ಕಳ ಅಭಿವೃದ್ಧಿಯ ಪಥವನ್ನು ಪರಾಮರ್ಶಿಸಲು ಕಾಲಾನುಕಾಲಕ್ಕೆ ಪೋಷಕ ಸಭೆಯ ಆಯೋಜನೆ. Their condition was to kill Lu Sang's mother. ಮಕ್ಕಳೇ ಪಾಠ ಮಾಡುವ ಮೈಕ್ರೋ ಕ್ಲಾಸ್ ಎಂಬ ರಿವರ್ಸ್ ಟೀಚಿಂಗ್ ಮಕ್ಕಳ ಕಲಿಕೆಯ ಮಟ್ಟವನ್ನು ಏರಿಸುತ್ತದೆ. Began to blow his long beard and he a brown color. ನಾನು ಪ್ರೀ ನರ್ಸರಿಯಿಂದ 10th ವರ್ಗು ಈ ವಂದೇ ಮಾತರಂ ಸ್ಕೂಲಲ್ಲೇ ಓದಿರೋದು. ನಾನು 2018 ಬ್ಯಾಚ್ ಪಾಸ್ ಔಟ್ ಆಗಿರೋ ಸ್ಟೂಡೆಂಟ್. ನಾನು ಚಿಕ್ಕ ವಯಸ್ಸಲ್ಲಿ ಬಂದಾಗ ಪ್ರೀ ನರ್ಸರಿ ನಮ್ಮ ಪ್ರಿನ್ಸಿಪಾಲ್ ಸರ್ ಪ್ರಕಾಶ್ ಸರ್ ಮಾತ್ರ ಇದ್ದಿದ್ದು. ಅವರು ಬಂದಾಗ ಇವಾಗಲೂ ಪ್ರತಿಯೊಂದು ಸ್ಟೂಡೆಂಟ್ನು ನಾನು ಬಂದಾಗ್ಲೂ ನನ್ನ ತೊಡೆ ಮೇಲೆ ಇಟ್ಕೊಂಡು ಅವ್ರು ಮಾತಾಡ್ಸಿನೇ ನಾನು ಅಡ್ಮಿಷನ್ ಮಾಡಿಸ್ಕೊಂಡಿದ್ದು. ಇವಾಗಲೂ ಅಷ್ಟೇ. ಪ್ರೆಸೆಂಟ್ಲಿ ನಾನು ಲಾಸ್ಟ್ ಮಂತ್ 2 months ಬ್ಯಾಕ್ ನಾನು ಬಂದಿದ್ದೆ. ಆವಾಗಲೂ ಅಷ್ಟೇ ಒಂದು ಮಗು ಅಡ್ಮಿಷನ್ ಬಂದಿತ್ತು. ಅವ್ರ ಮಗುನ ತೊಡೆ ಮೇಲೆ ಕೂರಿಸ್ಕೊಂಡೇ ಅವ್ರು ಮಾತಾಡ್ಸಿದ್ರು. ನಮ್ಮ ಸಂಸ್ಕೃತಿಗೆ ಮತ್ತೆ ಸಂಸ್ಕಾರಕ್ಕೆ ಒಂದು ಒಳ್ಳೆ ಎಜುಕೇಶನ್ ಅಂತ ಅಂದ್ರೆ ಅದು ನಮ್ಮ ವಂದೇ ಮಾತರಂ ಶಾಲೆ. ಶಾಲೆಯ ಗ್ರಂಥಾಲಯ ಆತ್ಮವಿದ್ದಂತೆ, ಪುಸ್ತಕವನ್ನು ಜೋಡಿಸುವಂತೆ ಅಕ್ಷರವನ್ನು ಜೋಡಿಸುವ ಓದಿನತ್ತ ಮಕ್ಕಳ ಚಿತ್ತ. ಪೋಷಕರೊಂದಿಗೆ ಶಾಲೆಯ ಪ್ರಾಂಶುಪಾಲರಿಂದ ಪ್ರತಿ ಮಗುವಿನ ಕಲಿಕೆ ಪ್ರಗತಿಯ ಬಗ್ಗೆ ಆಪ್ತ ಸಮಾಲೋಚನೆ ಮತ್ತು ಸೂಕ್ತ ಮಾರ್ಗದರ್ಶನ. ಶಿಕ್ಷಕರು ಎಂದಿಗೂ ವಿದ್ಯಾರ್ಥಿಗಳೇ. ತಂತ್ರಜ್ಞಾನದ ಯುಗದಲ್ಲಿ ಶಿಕ್ಷಕರು ವಿಷಯ ಜ್ಞಾನದೊಂದಿಗೆ ಮಕ್ಕಳನ್ನು ಸೆಳೆಯುವ ಜಾದೂಗಾರರು, ಸಮಾಜಮುಖಿಯೂ ಆಗಿರುವುದು ಅತ್ಯಗತ್ಯ. ಈ ನಿಟ್ಟಿನಲ್ಲಿ ಶಿಕ್ಷಕರನ್ನು ಸನ್ನದ್ಧರಾಗಿಸುವುದೇ ಶಿಕ್ಷಕರ ಕಾರ್ಯಾಗಾರ. ನನ್ನಿಬ್ಬರು ಮಕ್ಕಳು ವಂದೇ ಮಾತರಂ ಸ್ಕೂಲ್ನಲ್ಲಿ ಓದ್ತಾ ಇದ್ದಾರೆ. ಲಾಸ್ಟ್ 2 years ಅವನಿಗೆ ಸ್ಕೂಲ್ ಚೇಂಜ್ ಮಾಡಿದ್ವಿ. ಸೊ ಅಲ್ಲಿ ಸ್ವಲ್ಪ ಒಂದು ಎಲ್ಲ ಆ್ಯಕ್ಟಿವಿಟೀಸನ್ನು ತುಂಬ ಡಲ್ ಆಗಿಬಿಟ್ಟಿತ್ತು. ಸೊ ಮತ್ತೆ ನಾವು ಫ್ಯಾಮಿಲಿ ಎಲ್ಲ ಡಿಸೈಡ್ ಮಾಡಿ ಮತ್ತೆ ಇದೇ ಸ್ಕೂಲ್ಗೆ ಚೇಂಜ್ ಮಾಡಿದ್ವಿ. ಸೊ ಈಗ ಅವನು ತುಂಬ ಆ್ಯಕ್ಟಿವ್ ಇದ್ದಾನೆ, ಪ್ರೋ ಆ್ಯಕ್ಟಿವ್ ಇದ್ದಾನೆ. ಆಮೇಲೆ ಪಾರ್ಟಿಸಿಪೇಷನ್ಸಲ್ಲೆಲ್ಲ ತುಂಬ ಆ್ಯಕ್ಟಿವ್ ಇದ್ದಾನೆ, ಓದೋದ್ರಲ್ಲೂ ಚೆನ್ನಾಗಾಗಿದ್ದಾನೆ. ನನ್ನ ಮಗ 3rd ಸ್ಟ್ಯಾಂಡರ್ಡು ವಂದೇ ಮಾತರಂ ಸ್ಕೂಲ್ನಲ್ಲಿ ಅಬ್ಯಾಕಸ್ ಕಲಿತಾ ಇದ್ದಾನೆ. ಅವ್ನಿಗೆ ತುಂಬ ಇಂಟ್ರೆಸ್ಟ್ ಇದೆ. ಆಮೇಲೆ ಅವ್ನು ಕಲ್ತಿರೋದನ್ನು ನನಗೆ ಮನೆಗೂ ಬಂದು ಎಕ್ಸ್ಪ್ಲೈನ್ ಮಾಡ್ತಾನೆ, ತುಂಬ ಖುಷಿ ಆಗುತ್ತೆ. ಆಮೇಲೆ ದೊಡ್ಡ ಮಗನಿಗೆ 8th ಸ್ಟ್ಯಾಂಡರ್ಡ್ ಓದ್ತಾ ಇದ್ದಾನೆ. ಅಲ್ಲಿ ವಂದೇ ಮಾತರಂ ಸ್ಕೂಲಲ್ಲಿ ವೇದಿಕ್ ಮ್ಯಾಥ್ಸ್ ಹೇಳ್ಕೊಡ್ತಾ ಇದ್ದಾರೆ. ಸೊ ಅದು ಅವ್ನು ತುಂಬ ಇಷ್ಟಪಟ್ಟು ಮಾಡ್ತಾನೆ, ಚೆನ್ನಾಗಿ ಕಲಿತಾ ಇದ್ದಾನೆ. ನನ್ನ ಮಕ್ಕಳು ಈ ಸಲ ಟ್ರಿಪ್ಪಿಗೆ ಹೋಗಿದ್ರು, 2 ಮಕ್ಕಳನ್ನು ಕಳಿಸಿದ್ದೆ. ಸೊ ಅಲ್ಲಿ ಟೀಚರ್ಸು ತುಂಬ ಚೆನ್ನಾಗಿ ಎಲ್ಲ ಮಕ್ಕಳನ್ನು ಕೇರ್ ಮಾಡಿ ಅವರು ಕರ್ಕೊಂಡು ಹೋಗಿ ವಾಪಸ್ ನಮ್ಮ ಕೈಗೆ ತಂದು ಬಿಡೋವರೆಗೂ ತುಂಬ ಸೇಫಾಗಿ ಚೆನ್ನಾಗಿ ಕರ್ಕೊಂಡು ಹೋಗಿ ಬಂದಿದ್ದಾರೆ. ಸೊ ಅವ್ರು ಎಂಜಾಯ್ ಮಾಡಿದ್ದು, ನಮಗೆ ಮನೆಗಿಬ್ಬರು ಸೇಫಾಗಿ ಬಂದಿದ್ದು ತುಂಬ ಖುಷಿ ಆಯಿತು. ಮಕ್ಕಳನ್ನು ಬೆಳೆಸುವಲ್ಲಿ ಪೋಷಕರ ಜವಾಬ್ದಾರಿ ದೊಡ್ಡದು. ಅವರನ್ನು ದೇಶದ ಸತ್ಪ್ರಜೆಯಾಗಿಸುವಲ್ಲಿ ಹೇಗೆ ನೆರವಾಗಬೇಕೆಂಬ ಮಾರ್ಗದರ್ಶನ ಆಪ್ತ ಸಮಾಲೋಚಕರು, ಮನಃಶಾಸ್ತ್ರಜ್ಞರು ಆಗಿರುವ ನಮ್ಮ ಪ್ರಾಂಶುಪಾಲರಿಂದ. ಕಷ್ಟಪಟ್ಟು ನಡ್ಕೊಂಡು ಹೊರಗಡೆ ಬರ್ತೀವಿ. ಈ ಮಕ್ಕಳಿಗೆ ಸಂಬಳನೂ ಇಲ್ಲ, ಏನೂ ಇಲ್ಲ. ಸ್ಕೂಲ್ಗೆ ಯಾಕೆ ತಂದು ಬಿಟ್ಟಿದ್ದಾರೆ ಅಂತ ಗೊತ್ತಿಲ್ಲ. ಡಾಕ್ಟರ್ಸ್ ಹೇಳ್ತಾರೆ ಮಗುವಿನ ಕಲಿಕೆ ತಾಯಿ ಗರ್ಭದಲ್ಲಿ ಇರುವಾಗಲೇ ಸ್ಟಾರ್ಟ್ ಆಗುತ್ತೆ. ತಾಯಿ ಗರ್ಭದಲ್ಲಿ ಇರಬೇಕಾದ್ರೆ ನಿಮ್ಮ ಮಾನಸಿಕ ಸ್ಥಿತಿ ಹೇಗಿರುತ್ತೋ ಮಗು ಹಾಗೆ ಬೆಳೆಯುತ್ತೆ. ನಮ್ಮ ಮನೆ ಹತ್ರ ಇದ್ದಂತಹ ವಂದೇ ಮಾತರಂ ಶಾಲೆ ನನಗೆ ತುಂಬ ಹೆಮ್ಮೆಯ ಒಂದು ವಿಷಯ. ಹನುಮಂತನಗರದಲ್ಲಿ ತುಂಬ ಒಳ್ಳೆಯ ಶಾಲೆ ಅಂತ ಹೇಳಿದ್ರೆ ನಾನು ತಿಳಿದ ಮಟ್ಟಿಗೆ ವಂದೇ ಮಾತರಂ ಶಾಲೆ ಎಲ್ಲವೂ ಕೂಡ ವೃತ್ತಿಪರವಾಗಿದೆ, ಮಾರುಕಟ್ಟೆ ಆಗಿದೆ, ಒಂದು ರೀತಿಯ ಬಿಸ್ನೆಸ್ ಆಗಿದೆ. ಆದರೆ ನಾನು ನೋಡ್ತಾ ಇರೋಂತಹ ಈ ವಂದೇ ಮಾತರಂ ಶಾಲೆಯಲ್ಲಿ ಎಷ್ಟು ಕಡಿಮೆ ಮಕ್ಕಳಿದ್ರು. ಒಂದು ಸುಮಾರು 30 ವರ್ಷದಿಂದ ನನಗೆ ಈ ಶಾಲೆಯ ಒಂದು ಪರಿಚಯ ಇದೆ. ಆಗ ಕೇವಲ 15 ಜನ ಮಕ್ಕಳಿದ್ದರು ಆ ಶಾಲೆಯಲ್ಲಿ. ಆದರೂ ಕೂಡ ಅವತ್ತು ಯಾವ ಒಂದು ಉತ್ಸಾಹದಿಂದ ನಡೆಸ್ತಾ ಇದ್ದರು ಪ್ರಕಾಶ್ ಅವರು, ಇವತ್ತು ಅದೇ ಉತ್ಸಾಹದಿಂದ ನಡೆಸ್ತಾ ಇದ್ದಾರೆ. ಇವತ್ತು ಅದೇ ಶಾಲೆ ಅವತ್ತು ಪುಟ್ಟ ಶಾಲೆ ಆಗಿದ್ದು ಇವತ್ತು ಬೃಹದಾಕಾರವಾಗಿ ಬೆಳ್ಕೊಂಡಿದೆ. ಹನುಮಂತನಗರಕ್ಕೆ ಒಂದು ರೀತಿಯ ಒಳ್ಳೆಯ ಹೆಸರನ್ನು ಕೊಡುವಂತಹ ಶಾಲೆ ಎಂದರೆ ವಂದೇ ಮಾತರಂ ಶಾಲೆ. ನನಗೆ ಗೊತ್ತಿರೋಂಥ ಅನೇಕ ಮಕ್ಕಳನ್ನು ನಾನು ಈ ಶಾಲೆಗೆ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಒಳ್ಳೆಯ ಸಂಸ್ಕೃತಿ ಹೇಗೆ ಮುಖ್ಯವೋ ಹಾಗೆ ಒಳ್ಳೆಯ ಸಂಸ್ಕಾರ ಹೇಗೆ ಮುಖ್ಯವೋ ಹಾಗೆ ಒಳ್ಳೆಯ ಆರೋಗ್ಯ ಹೇಗೆ ಮುಖ್ಯವೋ ಹಾಗೆ ಒಳ್ಳೆಯ ವಿದ್ಯೆಯೂ ಕೂಡ ತುಂಬ ಬಹುಮುಖ್ಯ. ಆದರೆ ವಿದ್ಯೆಗಿಂತ ಹೆಚ್ಚಾಗಿ ಸಂಸ್ಕಾರ ಬೇಕು. ಸಂಸ್ಕಾರ ಇದ್ದರೆ ಎಲ್ಲ ವಿದ್ಯೆ ಕೂಡ ಬರುತ್ತೆ. ಈಗ ಕಳೆದ ವರ್ಷ ಈ ಶಾಲೆಯಲ್ಲಿ SSLCಗೆ 99.6 ಅಂಕಗಳನ್ನು ತೆಗೆದುಕೊಂಡಂತಹ ವಿದ್ಯಾರ್ಥಿಗಳಿದ್ದಾರೆ. ಇಲ್ಲಿ ಬೋಧನಾ ಕ್ರಮ ಅತ್ಯುತ್ತಮವಾಗಿದೆ ಅನ್ನೋದಕ್ಕೆ ಇದೇ ಸಾಕ್ಷಿ.
ನಾನು ಇಂದಿಗೂ ಕೂಡ ಈ ವಂದೇ ಮಾತರಂ ಶಾಲೆಗೆ ಇನ್ನೂ ಕೂಡ ಒಳ್ಳೆಯದಾಗಲಿ ಎಂದು ನಾನು ಹಾರೈಸ್ತೀನಿ. ನಮಸ್ಕಾರ. ಮಕ್ಕಳ ಪ್ರತಿಭೆಗೆ ಹೆಮ್ಮೆಯ ವೇದಿಕೆ ನಮ್ಮ ಬಾಲಕಲಾ ಉತ್ಸವ. ಮಕ್ಕಳಿಗೆ ಕುಶಲ ನೃತ್ಯಪಟುಗಳಿಂದ ತರಬೇತಿ, ಮಕ್ಕಳ ಪ್ರತಿಭೆ ಅನಾವರಣಗೊಳ್ಳುವ ಈ ಉತ್ಸವ ಕಲಾ ಪ್ರೇಮಿಗಳಿಗೆ, ಕಲಾಸಕ್ತರಿಗೆ ವಿಶೇಷ ಕಲಾ ದರ್ಶನ. ನಮ್ಮ ಮನೆಯಿಂದ, ನಮ್ಮ ಅಕ್ಕಪಕ್ಕದ ಮನೆಯಿಂದ ತುಂಬ ಜನ ಮಕ್ಕಳು ಈ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಇದೇ ಶಾಲೆಗೆ ಹಾಕಬೇಕು ಅಂತ ಆಲ್ರೆಡಿ ಕಮಿಟ್ ಆಗಿಬಿಟ್ಟಿದ್ವಿ. ಆ್ಯಂಡ್ ಇಲ್ಲಿನ ಫುಡ್ಡು ಮೆನು ನನಗೆ ತುಂಬಾ ಇಷ್ಟ ಆಯಿತು. ಇಲ್ಲಿ ಒಳ್ಳೆ ವಿಟಮಿನ್ ಸಿಗಲಿ ಅನ್ನೋ ಕಾರಣಕ್ಕೆ ಒಳ್ಳೆ ಫುಡ್ ಚಾಟ್ನ ಮಾಡ್ಕೊಂಡಿದ್ದಾರೆ. ಇದರಿಂದ ನನ್ನ ಮಗ ಎಲ್ಲ ರೀತಿ ಊಟನೂ ಮಾಡ್ತಾ ಇದ್ದಾನೆ. ಆ್ಯಂಡ್ ಅದಲ್ಲದೆ ಇಲ್ಲಿ ಯಾವುದೇ ರೀತಿ ಜಂಕ್ ಫುಡ್ ಅಲೋಡಿಲ್ಲ, ಅದು ಖುಷಿ ಕೊಡುತ್ತೆ. ಸೊ ನಮ್ಮ ವಂದೇ ಮಾತರಂ ಶಾಲೆ ನಮ್ಮ ಹೆಮ್ಮೆ. ಅಂದರೆ ನಲಿ ಕಲಿ ಅನ್ನೋದು ಇಲ್ಲಿನ ವಾಸ್ತವತೆ. ಮಕ್ಕಳು ತುಂಬ ಖುಷಿಯಿಂದ ಶಾಲೆಗೆ ಹೋಗ್ತಾರೆ. ನಾನು ನನ್ನ ಮಗನ ಶಾಲೆಗೆ ಹಾಕಿದ್ದೀನಿ ಅನ್ನೋದಕ್ಕಿಂತ ಒಂದು ಗುರುಕುಲಕ್ಕೆ ಕಳಿಸ್ತಾ ಇದ್ದೀನಿ ಅನ್ನೋ ಖುಷಿ ನನಗಿದೆ. ಮಕ್ಕಳ ಸುರಕ್ಷತೆಗಾಗಿ ಪ್ರತಿ ತರಗತಿಗೂ ಕಾರಿಡಾರ್ಗಳಿಗೂ CCTV ವ್ಯವಸ್ಥೆ ಮತ್ತು ಅಗ್ನಿರಕ್ಷಕ ಸಾಧನ. ದೇಶ ರಕ್ಷಣೆಗೆ ಕೈಜೋಡಿಸಲು, ಉದಾತ್ತ ಗುಣಗಳನ್ನು ಉದ್ದೀಪಿಸಲು ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್. ಪ್ರಕಾಶ್ ಅವರು ಸಂಸ್ಥಾಪಕ ಪ್ರಾಂಶುಪಾಲರಾಗಿ ಶುರು ಮಾಡಿರುವಂಥ ನಮ್ಮ ಬಸವನಗುಡಿಯಲ್ಲಿರುವಂಥ ವಂದೇ ಮಾತರಂ ಶಾಲೆ ಬಹಳಷ್ಟು ವರ್ಷಗಳಿಂದ ನಮ್ಮ ಭಾಗದಲ್ಲಿ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಡುವಂಥ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ಶಾಲೆಯಲ್ಲಿ ಮಕ್ಕಳಿಗೆ ಆ ವಯಸ್ಸಿಗೆ ಸಹಜವಾಗಿ ಅವರಿಗೆ ಕೊಡಬೇಕಾದಂಥ ಕ್ಯೂರಿಯಾಸಿಟಿ, ಅದನ್ನು ಬೆಳೆಸಲಿಕ್ಕೆ ಬೇಕಾಗಿರುವಂಥ ಅವರಿಗೆ ಒಂದು ಓದಿನ ಕಡೆ, ವಿದ್ಯೆಯ ಕಡೆಗೆ ಒಂದು ಹಸಿವು, ಇದನ್ನು ಮಕ್ಕಳಿಗೆ ಚಿಕ್ಕ ವಯಸ್ಸಿಂದ ಬೆಳೆಸುವಂಥ ಕೆಲಸ ಪ್ರಾಂಶುಪಾಲರು ಮತ್ತು ಶಾಲೆ ಮಾಡ್ಕೊಂಡು ಬಂದಿದೆ. ಭಾಳಷ್ಟು ಆ್ಯಕ್ಟಿವಿಟೀಸ್ಗಳ ಮೂಲಕ ಒಂದು ಶಿಕ್ಷಣದಲ್ಲಿ ಒಂದು ಇಂಟ್ರೆಸ್ಟನ್ನು ಮಕ್ಕಳಿಗೆ ಸಸ್ಟೈನ್ ಲೆವೆಲ್ನಲ್ಲಿ ಬರೆಸೋದಕ್ಕೆ ಶಾಲೆ ಕೆಲಸ ಮಾಡ್ತಾ ಇದೆ. ಭಾರತೀಯ ಸಂಸ್ಕೃತಿಯ ಆಧಾರವಾಗಿರುವಂಥ ಎಲ್ಲ ಹಬ್ಬ ಹರಿದಿನಗಳನ್ನು ಬಹಳ ವಿಜೃಂಭಣೆಯಿಂದ ಶಾಲೆಯಲ್ಲಿ ಆಚರಿಸಿ ಒಳ್ಳೆ ರಿಸಲ್ಟ್ಗಳನ್ನು ಮಕ್ಕಳು ಕೂಡ ತರ್ತಾ ಇದ್ದಾರೆ. ಮತ್ತು ವಿಶೇಷವಾಗಿ ಪ್ರಾಂಶುಪಾಲರಂತ ಪ್ರಕಾಶ್ ಅವರು ಮತ್ತು ಅವರ ಇಡೀ ತಂಡಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ವಿಶ್ ದ ಸ್ಕೂಲ್ ದ ವೆರಿ ಬೆಸ್ಟ್. ಬಹಳ ಒಳ್ಳೆ ವಿದ್ಯೆಯ ಸೇವೆ ಕೆಲಸ ಮಾಡ್ತಾ ಇದ್ದೀರಿ. ಭಗವಂತ ನಿಮಗೆ ಮತ್ತಷ್ಟು ಶಕ್ತಿ ಕೊಟ್ಟು ಈ ಸೇವೆ ಮುಂದುವರಿಸುವಂಥ ಶಕ್ತಿ ಕೊಡಲಿ. ನಮಸ್ಕಾರ. ವಂದೇ ಮಾತರಂ ಶಾಲೆಗೆ 2016ರ ಸಾಲಿನ ಆರ್ಯಭಟ ಅಂತಾರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸೋಕೆ ನಾವು ಸಂತೋಷ ಪಡ್ತಾ ಇದ್ದೇವೆ. ಶಾಲೆಯ ಸಾಧನೆಗೆ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿಯ ಕಿರೀಟ. ಶಿಕ್ಷಣ ಕ್ಷೇತ್ರದಲ್ಲಿ ನವೀನ ಪ್ರಯೋಗಗಳ ಮೂಲಕ ಪ್ರಸಿದ್ಧವಾಗಿರುವ ವಂದೇ ಮಾತರಂ ಶಾಲೆಗೆ ಕಲಾ ಪೋಷಕ, ಕೆಂಪೇಗೌಡ, ಶಿಕ್ಷಣ ರತ್ನ, ರಾಘವೇಂದ್ರ ಸದ್ಭಾವನಾ ಪ್ರಶಸ್ತಿ ಇತ್ಯಾದಿ ಹಲವು ಪ್ರಶಸ್ತಿಗಳು ಅರಸಿ ಬಂದಿವೆ. ಗವಿಗಂಗಾಧರೇಶ್ವರ ದೇವಸ್ಥಾನದ ಬಳಿ ಇರುವ ಜಿಂಕೆ ಪಾರ್ಕ್ ಮತ್ತು ಕೆಂಪೇಗೌಡ ಈಜುಕೊಳದ ಹತ್ತಿರ